ಬರ್ತಿದ್ದಾರೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಈ ಥರ ಇದೆ ಸೇತುವೆ, ನೋಡ್ತಾ ಇದ್ದೀರಲ್ಲ, ಇದು ದೇವರ ಬೆಳಕೆರೆ ಕೆರೆ ಇದು. ಓಕೆನಾ, ಇದು ಒಂದು ಹಳ್ಳಿ ಹೆಸರಲ್ಲೇ ಕೆರೆ ಇದೆ, ದೇವರ ಬೆಳಕೆರೆ ಕೆರೆ. ಇಲ್ಲಿ ಫೇಮಸ್ ನೋಡಿ ಫ್ರೆಂಡ್ಸ್, ಇದು ಜಿಲೇಬಿ ಫಿಶ್ಶು ಮತ್ತು ಯಾವ್ದು ಸಿಗುತ್ತೆ, ಗೌರಿ ಫಿಶ್ಶು, ಕಾಟ್ಲಾ ಫಿಶ್ಶು, ಇವು ಮೂರು ಭಾಳ ಫೇಮಸ್ಸು. ಅದರಲ್ಲಿ ಜಿಲೇಬಿ ಫಿಶ್ಶು ಭಾಳ ಫೇಮಸ್ಸು. ಇದೆಲ್ಲ ಚಾಕಣ ಅಂಗಡಿಗಳೆಲ್ಲ ಸಿಗುತ್ತೆ. ಎಣ್ಣೆ ಹೊಡೆಯೋರು ಭಾಳ ಜಾಸ್ತಿ ಜನ ತಿಂತಾರೆ ಅದನ್ನು. 30 ರೂಪಾಯಿ 20 ರೂಪಾಯಿಗೆ ಸಿಗ್ತವೆ ಜಿಲೇಬಿ ಫಿಶ್. ಅದ್ರಾಗೆ ಸಣ್ಣ ಸಣ್ಣವು ಸಿಗ್ತವೆ, ದೊಡ್ಡವು ಸಿಗ್ತವೆ. ಇಲ್ಲೆಲ್ಲ ಸಂಜೆ ಆಗಿದ ತಕ್ಷಣ ಮೀನು ಹಿಡಿತಾರೆ, ಬೆಳಗ್ಗೆ ಇಲ್ಲ ಸಂಜೆ. ಒಂದು ಬೆಳಗ್ಗೆನೇ ಬಲೆ ಹಾಕಿ ಬಿಟ್ಬಿಡ್ತಾರೆ, ಇಲ್ಲ ಸಂಜೆ ಬಲೆ ಹಾಕಿಬಿಡ್ತಾರೆ. ಸಂಜೆ ಇಲ್ಲ ಬೆಳಗ್ಗೆ 2 ಟೈಮಲ್ಲಿ ಯಾವಾಗಾರ ಒಂದು ಸಲ ಬಂದು ಮೀನು ಹಿಡಿತಾರೆ. ಡೈಲಿ ಮೀನು ಹಿಡಿಯೋರು ಇವರೆಲ್ಲ. ಫ್ರೆಂಡ್ಸ್, ಇದೆ ನೋಡಿ ಫ್ರೆಂಡ್ಸ್, ನಾನು ಕೆಲಸ ಮಾಡಿದ್ದು ಒಂದು ಜಾಗ. 2.5 ವರ್ಷ ಇದೆ ಚೈತನ್ಯ ಫೈನಾನ್ಸಲ್ಲಿ ನಾನು ಕೆಲಸ ಮಾಡಿದ್ದು. ಇಲ್ಲೆಲ್ಲ ಗಾಡಿ ನಿಲ್ಲಿಸ್ತಾ ಇದ್ವಿ. ಇಲ್ಲಿ ಡೌನಲ್ಲಿ ಹೋದರೆ ಇಲ್ಲೂ ಲೆಫ್ಟ್ ಸೈಡಲ್ಲಿ ಒಂದು ಗಾಡಿ ನಿಲ್ಲಿಸ್ತಾ ಇದ್ವಿ. कौन है ये लोग, कहाँ से आते हैं? ನೀವು ಯಾವ್ದಾರ ಒಂದು ಎಗ್ರೆಸ್ ಅಂಗಡಿನಲ್ಲಿ CCTV ಕ್ಯಾಮ್ರಾ ನೋಡಿದ್ದೀರಾ? ಇಲ್ಲಿ ತೋರಿಸಿ ನೋಡ್ತೀವಿ. ಇಲ್ಲಿ CCTV ಕ್ಯಾಮ್ರಾ ಅಷ್ಟು ಫೇಮಸ್ ಇದೆ ಮಲೆಬೆನ್ನೂರು ಎಗ್ರೆಸ್ ಅಂಗಡಿ. ತುಂಬಾ ಜಾಸ್ತಿ ಜನ ತಿಂತಾರೆ ಇಲ್ಲಿ, ತುಂಬಾ ಫೇಮಸ್ ಮಲೆಬೆನ್ನೂರಿಂದು. ಇಲ್ಲಿ ಮೇನ್ ಎಗ್ರೈಸು ಮತ್ತು ಅದಕ್ಕೆ ಬುರ್ಜಿ ಅಂತ ಕೊಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬಂದರೆ ಯಾರಾರ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹುಡುಗನ ಕರ್ಕೊಂಬಂದೀನಿ ತಿನ್ನಿಸ್ಬೇಕು ಅಂತೇಳಿ. ನೀವು ಯಾರು ಬಂದರೆ ತಿನ್ನಿರಿ, ಓಕೆನಾ? ಇಲ್ಲಿ ಬಂದು ಇದೇ ಅದು ಫೇಮಸ್ ಎಗ್ ರೈಸು ಬುರ್ಜಿ ಜೊತೆಗೆ ತುಂಬಾ ಇದೇ ಅದು ಫೇಮಸ್ ಎಗ್ ರೈಸು ಬುರ್ಜಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಬರೀ ಭತ್ತ, ಒಂದು ಸೈಡ್ ನೋಡಿ ಇಲ್ಲೆಲ್ಲ ಭತ್ತ. ಅಲ್ಲಿ ಮುಂದೆ ನೋಡಿದರೆ ಎಲ್ಲ ಅಡಿಕೆ ಮರ, ಭತ್ತ. ಇಲ್ಲೆಲ್ಲ ಬರೀ ಭತ್ತ, ಇಲ್ಲ ಅಡಿಕೆ ಮರ, ಇವೆರಡೇ ಹಾಕೋದು. ಇವೆರಡು ಬಿಟ್ಟು ಯಾವ್ದು ಹಾಕಲ್ಲ. ಮತ್ತೆ ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಮಲೆಬೆನ್ನೂರನ್ನ ಅಕ್ಕಿ ಪೂರ್ತಿ ಕರ್ನಾಟಕಕ್ಕೆ ಹೋಗುತ್ತೆ, ಬೆಂಗಳೂರಿಗೂ ಹೋಗುತ್ತೆ. ಬರೀ ಡೌಗಳು ನೋಡಿ, ಈಗಾಗಲೇ ಇಬ್ನಿ ಥರ ಆಗಿದೆ ಈಗ ವಾತಾವರಣ. ನೀವು ರೈಟ್ ನೋಡ್ಬೋದು, ಲೆಫ್ಟ್ ನೋಡ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆನಲ್ಲಿ ಇಟ್ಕೊಳ್ಳಿ. ನಾನು ಹೊಸ ವೀಡಿಯೋಗಳನ್ನ ಹಾಕಿದಾಗೆಲ್ಲ ನಿಮಗೆ ಬರುತ್ತೆ. ಒಳ್ಳೊಳ್ಳೆ ವೀಡಿಯೋ ಕಂಟೆಂಟ್ ಇರೋವಂಥದ್ದನ್ನು ನಾನು ನಿಮಗೆ ಕೊಡ್ತೀನಿ. ನಿಮ್ಮ ಅಣ್ಣ ತಮ್ಮನ್ನ ಬಳಸ್ಬೇಕಂತ ಹೇಳಿ ಕೇಳ್ಕೊತೀನಿ. ಫೇಮಸ್ ಕೆರೆ ಇದು, ಮಲೆಬೆನ್ನೂರು, ಹೊನ್ನಳ್ಳಿ ಮತ್ತು ದಾವಣಗೆರೆಗೆ ನಿಯರ್ ಆಗುತ್ತೆ. ಎಷ್ಟಾಗುತ್ತಪ್ಪಾಜಿ ಇದು? 12 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ರೈತರು ಕುರಿ ಮೇಯಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ನೆಮ್ಮದಿ ನೋಡಿ. ಇಷ್ಟು ದೊಡ್ಡದಿದೆ ದೇವ್ರ ಬೆಳಕೆರೆ. ಹುಷಾರಾಗಿ ಬಂದು ವೀಡಿಯೋನ ಮಾಡ್ಕೊಂಡು ಹೋಗ್ರಿ. ಇಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಜಾರು ಬಿತ್ತು ಅಂದರೆ ಮನುಷ್ಯನ ಜೀವ ಹೋಗೋದಂತೂ ಫಿಕ್ಸು. ನಮ್ಮ ಅಣ್ಣ ಭಾಳ ತರಲೆ ಮಾಡ್ತಾನೆ, ನಮ್ಮ ತಮ್ಮ. ಅವನ ಥರ ಮಾಡೋಕ್ಕೆ ಹೋಗ್ಬೇಡ್ರಿ, ಭಾಳ ಪಾಚಿಕಟ್ಟೈತಿ. ಕೆಳಗಡೆ ಎಲ್ಲ ಆಟಾಡಕ್ಕೆ ಹೋಗ್ಬೇಡ್ರಿ. ಇಲ್ಲೆಲ್ಲ ಮೀನುಗಳು ಬರ್ತವೆ ಮಳೆಗಾಲದಲ್ಲಿ. ಸ್ವಲ್ಪ ಚೆನ್ನಾಗಿ ಮೀನೆಲ್ಲ ಚೆನ್ನಾಗಿ ಆಡ್ತಿರ್ತವೆ. ಅವಾಗೆಲ್ಲ ಮೀನೆಲ್ಲ ಹಿಡಿತಾರೆ. ಪ್ರೋ ಪ್ಲೇಯರ್ಸ್ ಇರ್ತಾರಲ್ಲ, ಅವ್ರು ಮಾತ್ರ ಇಲ್ಲಿ ಹೋಗ್ತಾರೆ. ಅಂದರೆ ಭಾಳ ಕಡಿಮೆ ಜನ ಇಲ್ಲೆಲ್ಲ ಇಳಿಯೋದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಇದೆಲ್ಲ ಕಿತ್ಕೊಂಡೋಗಿದೆ. ಇದು ಕೂಡ ತೆಗಿತಾರೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದು ಕೂಡ ತೆಗಿತಾರೆ. ತೆಗೆದು ಈ ಥರ ಮಾಡ್ತಾರೆ. ನಾನು ಏನಪ್ಪ ಹೇಳ್ತೇನೆ ಅಂದರೆ, ಇದು ಭಾಳ ಸಣ್ಣದಾಯ್ತು. ಇದು ಈ ಕಂಬ ಸುಮ್ಮನೆ ಇಟ್ಟಂಗೆ ಆಗೈತಿ. ಸುಮ್ಮನೆ ಭಾಳ ಸಣ್ಣದಾಗೈತಿ ಇದು ಕಂಬ. ಸಣ್ಣ ಹುಡುಗರು ಯಾರು ಹೋಗಿ ಬೀಳೋ ಥರ ಆಗಿದೆ. ಸ್ವಲ್ಪ ದೊಡ್ಡದಿರ್ಬೇಕಾಯ್ತು ಇದು ಕಂಬ. ಒಂದು 3 ಅಡಿ ಆರ ಇರ್ಬೇಕಾಯ್ತು. ಇದು ಬರೀ 2-2.5 ಅಡಿ ಐತೆ ಅಷ್ಟೇ. 3 ಅಡಿ 4 ಅಡಿ 4 ಅಡಿ ಇರ್ಬೇಕಾಯ್ತೇನಪ್ಪಾಜಿ? 4 ಅಡಿ ಯಾರ ಇದ್ದರೆ ಸಣ್ಣ ಹುಡುಗರು ಬೀಳಲ್ಲ. ಇವನು ಆರಾಮಾಗಿ ಬೀಳ್ತಾನೆ ಜಾರಿ. ನೋಡಿದ್ರಲ್ಲ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಥರದ್ದು ಇನ್ನೂ ನೀವು ನೋಡಿಲ್ಲದೆ ಇರೋಂಥ ಒಂದೊಂದು ಪ್ಲೇಸ್ಗಳನ್ನು ನಾವು ತೋರಿಸ್ತಾ ಇರ್ತೀವಿ. ಸ್ವಲ್ಪ ಸಣ್ಣ ಹುಡುಗರು ಇದ್ದರೆ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಯಾರಿಗೂ ಬಿಡೋಕೆ ಹೋಗ್ಬೇಡ್ರಿ. ಸ್ವಲ್ಪ ದೊಡ್ಡವರಾದ್ರೆ ನಡೀತೈತಿ.
ಕೆಳಗಡೆ ಬಿದ್ದರೆ ಈಜಾಡೋರು ಮಾತ್ರ ಅಷ್ಟೇ ಬದುಕೋಕ್ಕಾಗೋದು. ಈಜಾಡೋಕ್ಕೆ ಬರಲ್ಲ ಅಂದರೆ ಯಾರೂ ಇಲ್ಲಿ ಹತ್ರ ಹೋಗಕ್ಕೆ ಹೋಗ್ಬೇಡ್ರಿ, ಸೇಫಾಗಿರ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ. ನನ್ ಕೈಲಾಗ್ತಾ ಇಲ್ಲ, ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿಗಳು ಯಾವ ಸಬ್ಸ್ಕ್ರೈಬೇ ಮಾಡಲ್ಲದ್ದಾವೆ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದೆ. ಹಾಯ್ ಫ್ರೆಂಡ್ಸ್, ನಮ್ ಕ್ರಿಯೇಟಿವ್ ಮೂದೇವಿದು ಒಂದೇ ಕಣ್ಣಲ್ಲಿ ಅಳ್ತಾ ಇದೆ. ದಯವಿಟ್ಟು ಕೆಳಗಡೆ ಕೆಂಪು ಬಟನ್ ಕಾಣಿಸೋ ಸಬ್ಸ್ಕ್ರೈಬರ್ ಅನ್ನ ಹಂಗೆ ಆಗ್ಬಿಡಿ. ಬಾಯ್. Your attention please. Here we meet once again.